ಪ್ರೆಗ್ನಂತರ ಬೆಂಗಳೂರು ಫಸ್ಟ್ಗೆ ಮತ್ತೆ ಸ್ವಾಗತ. ಆ ಊರಲ್ಲಿ ಎಲ್ಲಿ ನೋಡಿದ್ರು ಧೂಳು ಧೂಳು, ಬರೀ ಧೂಳೇ ಇದೆ. ಊರಿನ ಮಕ್ಕಳು ಮತ್ತು ಹಿರಿಯರಿಗೆ ಉಸಿರಾಟದ ತೊಂದರೆ ಕಾಣಿಸ್ಕೊಂಡಿದೆ. ಇನ್ನು ಹೊಸ ಮನೆ ಕಟ್ಟಿದ ಕೆಲವೇ ದಿನಗಳಲ್ಲಿ ಗೋಡೆಗಳು ಬಿರುಕು ಬಿಡ್ತಿವೆ. ಇವೆಲ್ಲ ಆ ಊರಿನಲ್ಲಿ ನಡೀತಾ ಇರೋ ಜಲ್ಲಿ ಕ್ರಷರ್ನ ಎಫೆಕ್ಟ್. ಇದು ಬೆಂಗಳೂರು ದಕ್ಷಿಣ ತಾಲೂಕಿನ ಎಸ್ ಗೊಲ್ಲಹಳ್ಳಿ. ಕೇವಲ 120 ಮನೆಗಳಿರೋ ಗ್ರಾಮ ಒಂದು ಕಾಲದಲ್ಲಿ ಹಸಿರು ಬೆಟ್ಟ ಗುಡ್ಡಗಳಿಂದ ಕೂಡಿತ್ತು. ಆದರೆ ಈಗ ಇಲ್ಲಿ ಜಲ್ಲಿ ಕ್ರಷರ್ಗಳದ್ದೇ ದರ್ಬಾರು. ಇಲ್ಲಿನ ಜನ ಜಲ್ಲಿ ಕ್ರಷರ್ಗಳಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ. ಆದರೆ ಸಮಸ್ಯೆ ಮಾತ್ರ ಹಾಗೇ ಇದೆ. ಜಲ್ಲಿ ಕ್ರಷರ್ಗಳಿಂದ ಬರೋ ಧೂಳು ಮತ್ತು ಶಬ್ದದಿಂದ ಜನ ಕಂಗಾಲಾಗಿದ್ದಾರೆ. ಜೊತೆಗೆ ಬಂಡೆ ಸೀಳಲು ಬಳಸೋ ಸ್ಫೋಟಕಗಳಿಂದ ಮನೆಗಳ ಗೋಡೆಗಳು ಕೂಡ ಬಿರುಕು ಬಿಟ್ಟಿವೆ. ಧೂಳಿಂದ ಜನಗಳಿಗೆ ಗಂಟ್ಲು ಕಟ್ಕೊಳ್ಳೋದು, ಕಾಯಿಲೆ ಬರೋದು, ಸಿಕ್ಕಾಪಟ್ಟೆ ತೊಂದರೆ ಆಗ್ತಾಯಿದೆ. ಆ ಮನೆಗಳು ಸೀಟ್ ಹೊಡೆಯೋದು, ಮಳೆಗಾಲ ಬಂದರೆ ಜನಗಳು ಅಡುಗೆ ಮಾಡೋದು ತುಂಬ ಕಷ್ಟ ಆಗ್ಬಿಟ್ಟಿದೆ. ಅದರಿಂದ ನಾವೇನು ಹೇಳ್ತಾ ಇದ್ದೀವಿ, ಈ ಜಲ್ಲಿ ಕ್ರಷರ್ಗಳು ಯಾವುದೇ ಕಾರಣಕ್ಕೂ ನಡೀಬಾರ್ದು, ನಿಲ್ಲಿಸ್ಬಿಡ್ಬೇಕು. ಜನಗಳು ತೊಂದರೆ ಮಾಡಿಬಿಟ್ಟು ನಡೆಸಬೇಡಿ ನೀವು. ಮೊನ್ನೆ ಆಗಲೇ ಒಂದು ತಿಂಗಳಿಂದ ಅವ್ರು ಸ್ಟಾಪ್ ಮಾಡ್ತೀವಿ ಅಂತ ಹೇಳಿದ್ರು. ಬ್ಲಾಸ್ಟಿಂಗ್ ಒಂದು ವಾರ ಸ್ಟಾಪ್ ಮಾಡಿದ್ರು, ಆಮೇಲೆ ತಿರ್ಗಾ ಕಂಟಿನ್ಯೂ ಮಾಡಿದ್ರು. ತಿರ್ಗಾ ನೆನ್ನೆ ಬ್ಲಾಸ್ಟಿಂಗ್ ಜಾಸ್ತಿ ಆಯಿತು. ತಿರ್ಗಾ ಬಂದು ಕೇಳಿದ್ಕೆ ಸ್ವಲ್ಪ ಮಾತಾಡೋದು ಜಾಸ್ತಿ. ಅದಕ್ಕೆ ಇವತ್ತು ನಿಮ್ಮ ಮೀಡಿಯಾದನ್ನೆಲ್ಲ ಕರೆಸಿ ನಾವು ಮಾತಾಡಬೇಕು ಅಂತ ಕೇಳ್ಕೊಂಡ್ವಿ. ಇನ್ನು ವಿದ್ಯಾರ್ಥಿಗಳ ಕಷ್ಟ ಕೇಳೋದೇ ಬೇಡ. ಜಲ್ಲಿ ಲಾರಿಗಳು ಸೃಷ್ಟಿಸುತ್ತಿದ್ದ ಧೂಳಿಗೆ ಹೆದರಿ ಗ್ರಾಮಸ್ಥರು ಶಾಲೆಯನ್ನು ಬೇರೆಡೆಗೆ ಸ್ಥಳಾಂತರಿಸಿದ್ರು. ಆದ್ರೆ ಅಲ್ಲಿಯೂ ಜಲ್ಲಿ ಕಿರಿಕಿರಿ ಶುರುವಾಗಿದೆ. ಅಲ್ಲಿ ಊಟ ಮಾಡೋಕ್ಕಾಯ್ತಿರ್ಲಿಲ್ಲ, ತುಂಬ ಧೂಳಿತ್ತು. ಆಮೇಲೆ ಅವಾಗವಾಗ ಕೆಂಪು ಬತ್ತಿತ್ತು. ಅಲ್ಲಗಲ್ಲ ಅಂತ ಇಲ್ಲಿಗೆ ಬಂದು ಇಲ್ಲಿ ಆ ಕಡೆ ಹೋದರೆ ಇಲ್ಲಿ ಅಲ್ಲೂ ಧೂಳು. ಅದಕ್ಕೆ ಈ ಕಡೆ ದಾರಿಯಿಂದನೇ ಹೋಗ್ತೀವಿ. ಮಿಸ್ ಪಾಠ ಮಾಡ್ತಿದ್ರೆ ಕೇಳಿಸ್ಕೊಳಕ್ಕಾಗಲ್ಲ, ಶಬ್ದ ಜಾಸ್ತಿ ಇರುತ್ತೆ. ಆಮೇಲೆ ಬರೀತಿದ್ರೆ ಈ ಥರ ಲೆಕ್ಕ ಅಂತ ಹೇಳ್ತಿದ್ರೆ ಅದನ್ನು ಕೇಳಿಸಲ್ಲ. ಇನ್ನೊಂದ್ಸಲಿ ಕೇಳ್ತೀವಿ. ಸುರಕ್ಷಿತ ವಲಯ ಗುರುತಿಸುವವರೆಗೂ ಜಲ್ಲಿ ಕ್ರಷರ್ಗಳನ್ನು ನಿಲ್ಲಿಸುವಂತೆ ಸುಪ್ರೀಂ ಕೋರ್ಟ್ ಆದೇಶಿಸಿದೆ. ಆದರೆ ಕೋರ್ಟ್ ಆದೇಶಕ್ಕೆ ಇಲ್ಲಿ ಬೆಲೆಯೇ ಇಲ್ಲ. ಕ್ಯಾಮರಾಮನ್ ಯುಗಂಧರ್ ಜೊತೆ ಮಸೂದ್ ದೊಡ್ಡೆಬಾಗಿಲು, ಸುವರ್ಣ ನ್ಯೂಸ್. ವಿಧಾನಸಭೆ ಚುನಾವಣೆಗೆ ಇನ್ನೂ ದಿನಾಂಕ ನಿಗದಿಯಾಗಿಲ್ಲ. ಆದರೆ ಅದಾಗಲೇ ಬೆಂಗಳೂರಿನ ಪುಲಿಕೇಶಿ ನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ಪೈಪೋಟಿ ಶುರುವಾಗಿದೆ. ಅದು ಹೇಗೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಬೆಂಗಳೂರಿನ ಪುಲಿಕೇಶಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಶಾಸಕ ಪ್ರಸನ್ನಕುಮಾರ್ ವಿರುದ್ಧ ಸ್ಥಳೀಯ ಜೆಡಿಎಸ್ ಘಟಕದ ಸದಸ್ಯರು ರೊಚ್ಚಿಗೆದ್ದಿದ್ದರು. ಕಾಂಗ್ರೆಸ್ ಶಾಸಕ ಪ್ರಸನ್ನಕುಮಾರ್ ತಪ್ಪು ಮಾಹಿತಿ ನೀಡಿ ಮತದಾರರನ್ನು ಸೆಳೆಯುವ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಆರೋಪಿಸಿ ಪ್ರತಿಭಟನೆ ನಡೆಸಿದರು. ಬಿಜೆಪಿ ಜಾರಿಗೊಳಿಸಿರೋ ವಾಜಪೇಯಿ ಆರೋಗ್ಯಶ್ರೀ ಯೋಜನೆಯನ್ನ ಪ್ರಸನ್ನಕುಮಾರ್ ತಮ್ಮ ಸರ್ಕಾರ ಜಾರಿಗೆ ತಂದಿದೆ ಅಂತ ಮತದಾರರನ್ನು ಓಲೈಸುತ್ತಿದ್ದಾರೆ ಅಂತ ಜೆಡಿಎಸ್ ಮುಖಂಡರು ಆರೋಪಿಸಿದ್ದಾರೆ. ಕಾಂಗ್ರೆಸ್ ವೋಟ್ ಹಾಕಿದ್ರೆ ಮಾತ್ರ ಇದು ನಿಮಗೆ ಕಾರ್ಡ್ ಕೊಡ್ತೀರಿ. ಈ ಕಾರ್ಡು MLA ಕೊಡೋದು ಪ್ರಸನ್ನಕುಮಾರ್ ಅವರು. ಇದು ಯಾರು ಕೊಡ್ತಾಯಿಲ್ಲ, ಅವ್ರು ದುಡ್ಡಿಂದ ಕೊಡುತ್ತಾರೆ ಕಾರ್ಡುಗಳು ಅಂತ ಹೇಳ್ತಾರೆ. ಇದು ಕಾರ್ಪೊರೇಷನ್ ಸ್ಕೀಮು, ವಾಜಪೇಯಿ ಸ್ಕೀಮು. ಈ ವಾಜಪೇಯಿ ಸ್ಕೀಮ್ ಇರೋದ್ರಿಂದ ನಾವು ಲೋಕಲ್ ಕಾರ್ಪೊರೇಟರ್ಗಳ ಮುಖಾಂತರ ಏನಿದೆಯೋ ಲೋಕಲ್ ಕಾರ್ಪೊರೇಟರು JDS ಅವ್ರನ್ನ ನಿರ್ಗಣಿಸಿ ಅವ್ರು ಕಾಂಗ್ರೆಸ್ ಅವ್ರಿಗೆ ವೋಟ್ ಹಾಕಿದ್ರೆ 25,000 ಲೋನ್ ಮಾಡಿಕೊಡ್ತೀರಿ. ಹಾಗೂ ಈ ಜಾಗಕ್ಕೆ ಈಗ ನೀವು ಆ್ಯಕ್ಟಿವೇಟ್ ಆಗಲ್ಲ, ವೋಟ್ ಹಾಕಿಲ್ಲ ಅಂದರೆ ಕಾಂಗ್ರೆಸ್ಗೆ ನೀವು ಆ್ಯಕ್ಟಿವೇಟ್ ಆಗಲ್ಲ ಅಂತ ಪ್ರಚಾರ ಮಾಡ್ತಾಯಿದ್ದಾರೆ. ಇವ್ರು ಮೋಸ ಕೆಲಸ ಮಾಡಿರೋದಕ್ಕೆ ಈ ಥರ ಈಗಲೇ ಜನಕ್ಕೆ ಇದು ನಮ್ಮ ಕಾಂಗ್ರೆಸ್ಗೆ ವೋಟ್ ಕೊಡಿ, ಸೈಡ್ ಕೊಡ್ತೀವಿ, 25,000 ಲೋನ್ ಕೊಡ್ತೀವಿ, ಯಲಹಂಕನಲ್ಲಿ ತಮ್ಗೆ ಮನೆ ಕೊಡ್ತೀವಿ, ಆಮೇಲೆ ಎಲ್ಲಿ ಬಾತ್ರೂಮ್ ಇರೋದು ಅದು ಓಟ್ಬಿಟ್ಟು ನಿಮಗೆ ಮದ್ರಸ ಕೊಡ್ತೀವಿ, ಸ್ಕೂಲ್ ಕಟ್ಕೊಡ್ತೀವಿ. ಈ ಥರ ಒಂದು MLA ಹೇಳ್ಕೊಂಡು ಬರೋದು ಭಾಳ ತಪ್ಪು. ವಾಜಪೇಯಿ ಆರೋಗ್ಯಶ್ರೀ ಕಾರ್ಡ್ಗಳನ್ನು ಕೈಗುರುತು ಮತ್ತು ಪ್ರಸನ್ನಕುಮಾರ್ ಅವರ ಫೋಟೋ ಇರುವ ಕಪ್ಪು ಕವರ್ನಲ್ಲಿ ಹಾಕಿ ಫಲಾನುಭವಿಗಳಿಗೆ ಹಂಚಲಾಗ್ತಿದೆ ಅನ್ನೋದು ಜೆಡಿಎಸ್ನ ಆರೋಪ. ಕ್ಷೇತ್ರದ 5 ವಾರ್ಡ್ಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳಿದ್ದರೆ ಉಳಿದೆರಡು ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸದಸ್ಯರು ಗೆದ್ದಿದ್ದಾರೆ. ಆದರೆ ಶಾಸಕ ಪ್ರಸನ್ನಕುಮಾರ್ ಬಿಜೆಪಿ ಮತ್ತು ಜೆಡಿಎಸ್ ವಾರ್ಡ್ಗಳಲ್ಲೂ ಹೀಗೆ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಮುನೇಶ್ ನಗರ 48 ವಾರ್ಡಿಂದ ಈ ಥರ ಹೀಗೆ ಹಂಚಿಕೆ ಮಾಡ್ತಿದ್ದಾರೆ. ಇದು ಮಾಡ್ತಿರೋದು ವಾಜಪೇಯಿ, ಇದು ಬಡವರಿಗೋಸ್ಕರ ಈ ಥರ ಮಾಡ್ತಿರೋದು ತಪ್ಪು. ಈ ಶಾಸಕರಾಗಿ ಅವರು ಈ ಓಟಿಗೋಸ್ಕರ ಈ ಥರ ಬಡವ್ರದ್ದೆಲ್ಲ ನೆಕ್ಸ್ಟ್ ಎಲೆಕ್ಷನ್ ಬರ್ತಿದೆಯಲ್ಲ ನಾವು ರೀತಿಯಲ್ಲಿ ಈ ಥರ ಬಡವ್ರು ಮೋಸ ಮಾಡಿ ಈ ಥರ ಮಾಡ್ತಾರೆ. ನಮ್ಮ ಪಕ್ಷಕ್ಕೆ ಅನ್ಯಾಯ ಮಾಡ್ತಿದ್ದಾರೆ. ಇದು ಸರಿಯಲ್ಲ ರೀತಿಯಲ್ಲಿ ನಾನು ಖಂಡಿಸ್ತಾ ಇದ್ದೀನಿ. ಈ ಸಂಬಂಧ ಜೆಡಿಎಸ್ನ ಸ್ಥಳೀಯ ಮುಖಂಡರು ಕೆಜಿಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಶಾಸಕ ಪ್ರಸನ್ನಕುಮಾರ್ ವಿರುದ್ಧ ದೂರು ದಾಖಲಿಸಿದ್ದಾರೆ. ಒಟ್ಟಿನಲ್ಲಿ ಚುನಾವಣೆಗೆ ಇನ್ನೂ 6 ತಿಂಗಳು ಇರುವಾಗಲೇ 2 ಪ್ರಬಲ ಪಕ್ಷಗಳ ಮಧ್ಯೆ ಇಲ್ಲಿ ಪೈಪೋಟಿ ಕಾಣಿಸಿಕೊಂಡಿದೆ.
ಬೆಂಗಳೂರಿನಿಂದ ಕ್ಯಾಮರಾಮನ್ ಸಚಿನ್ ಜೊತೆ ಮಸೂದ್ ದೊಡ್ಡೇಬಾಗಿಲು, ಸುವರ್ಣ ನ್ಯೂಸ್. ಬೆಂಗಳೂರಲ್ಲಿ ನಾಯಿಗಳ ಕಾಟ ಜೋರಾಗಿ ಇದೆ. ಇವುಗಳ ನಿಯಂತ್ರಣಕ್ಕೆ ಬಿಬಿಎಂಪಿ ಸಾಮೂಹಿಕವಾಗಿ ಸಂತಾನಹರಣ ಚಿಕಿತ್ಸೆ ಮಾಡುತ್ತೆ. ಆದರೆ ನಾಯಿಗಳು ಪಡಬಾರದ ಕಷ್ಟಪಡ್ತಿವೆ. ಬನ್ನಿ ಅವು ಪಡ್ತಿರೋ ಕಷ್ಟ ಏನು ಅಂತ ಕೇಳೋಣ. ಯೂಶಲಿ ಮ್ಯಾಮ್ರಿ ಕ್ಯಾನ್ಸರು ಫಿಮೇಲ್ ಡಾಗ್ಸಲ್ಲಿ ಬರೋದು, ರೇರ್ ಅಕೇಶನ್ ಮೇಲಲ್ಲೂ ಬರ್ಬೋದು. ಬಟ್ ನಾವು ಕಾಮನ್ ಆಗಿ ನೋಡೋದು ಹೆಣ್ಣು ನಾಯಿಯಲ್ಲಿ ಕಾಣಿಸುತ್ತೆ. ಅದು ಇಟ್ ಈಸ್ ಹಾರ್ಮೋನ್ ಡಿಪೆಂಡೆಂಟ್ ಕ್ಯಾನ್ಸರ್ ಥರ. ಅಂದರೆ ಫೀಮೇಲ್ ಸೆಕ್ಸ್ ಹಾರ್ಮೋನ್ಸ್ ಏನಿದೆ ಅದಕ್ಕೆ ಡಿಪೆಂಡ್ ಆಗಿ ಗ್ರೋತ್ ಆಗುತ್ತೆ. ಇವಾಗ ಡಾಗ್ಸಲ್ಲಿ ಎನಿ ಇದು ಸ್ಪೀಶೀಸ್ ಆದರೂ ಯಾವುದೇ ಹೆಣ್ಣು ಇದಕ್ಕೆ ಯೂಶಲಿ ಪ್ರೆಗ್ನೆನ್ಸಿ ಅನ್ನೋದು ಇಟ್ಸ್ ಎ ಪ್ರೊಟೆಕ್ಷನ್ ಫಾರ್ ದಿ ಜನರಲ್ ವೆಲ್ ಬೀಯಿಂಗ್. ನಾರ್ಮಲ್ ಪ್ರೆಗ್ನೆನ್ಸಿ ಸೈಕಲ್ಲು ಅದಾಗೋದು ಮ್ಯಾಮರಿ ಗ್ಲ್ಯಾಂಡು ಮಿಲ್ಕ್ ಉತ್ಪತ್ತಿಯಾಗಿ ಮರಿ ಹಾಲು ಕುಡಿಯೋದು, ಅದರಿಂದ ಮ್ಯಾಮರಿ ಗ್ಲ್ಯಾಂಡ್ ನಾರ್ಮಲ್ ಆಗಿರುತ್ತೆ. ಬಟ್ ಯೂಶಲಿ ಇವಾಗಿನ ಲೈಫ್ ಸ್ಟೇಜಲ್ಲಿ ಮೋಸ್ಟ್ ಪೀಪಲ್ ವಿಲ್ ನಾಟ್ ಹ್ಯಾವ್ ಅವರು ಕ್ರಾಸ್ ಮಾಡಿಸಿ ಮರಿ ಹಾಕಿಸಿ ಅದನ್ನು ನೋಡ್ಕೊಳ್ಳೋ ಅಂಥ ಆಪ್ಷನ್ ಇರೋದಿಲ್ಲ. ಯಾರಿಗೂ ಅಷ್ಟೊಂದು ಟೈಮ್ ಇರಲ್ಲ, ಮತ್ತು ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಕೇರ್ ಆ್ಯಂಡ್ ಅಟೆನ್ಷನ್. ಅದು ಮಾಡದೇ ಇರೋದ್ರಿಂದ ಯಾರು ಕ್ರಾಸ್ ಮಾಡಿಸೋದಕ್ಕೆ ವೆರಿ ರೇರ್, ತುಂಬ ಕಡಿಮೆ ಜನ ಹೋಗ್ತಾರೆ. ಸೊ ಫೀಮೇಲ್ ಡಾಗು ಪ್ರತಿ ಟೈಮ್ ಸೈಕಲ್ಗೆ ಬಂದಾಗ ಅದು ಪ್ರೆಗ್ನೆಂಟ್ ಆಗದೇ ಯೂಶಲಿ ಕೆಲ ಟೈಮು ಸೂಡೋ ಪ್ರೆಗ್ನೆನ್ಸಿ ಅಂತ ಆಗುತ್ತೆ, ಅಥವಾ ಫಾಲ್ಸ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಇಲ್ಲ ಅಂದರೆ ಸಿಸ್ಟಿಕ್ ಓವರಿ ಅಂತ, ಓವರಿಯಲ್ಲಿ ಗೆಡ್ಡೆ ಬರುತ್ತೆ. ಸೊ ಇದೆಲ್ಲದಕ್ಕಿಂತ ರಿಲೇಟೆಡ್ ಆಗಿ ಮ್ಯಾಮ್ರಿ ಗ್ಲ್ಯಾಂಡ್ ಟ್ಯೂಮರ್ಸು ಕಾಮನ್ ಆಗಿ ಫಿಮೇಲ್ ಡಾಗ್ಸಲ್ಲಿ ಬರುತ್ತೆ. ಸೊ ಇವಾಗ ಕರೆಂಟ್ ನಾವೇನು ಅಡ್ವೈಸ್ ಮಾಡ್ತೀವಿ ಅಂತೆ, ಸಿನ್ಸ್ ಕ್ರಾಸಿಂಗ್ ಮಾಡಿ ಅದನ್ನು ಮರಿ ಹಾಕಿಸೋ ಆಪ್ಷನ್ ಇಲ್ಲದೆ ಇರೋದ್ರಿಂದ ಅದನ್ನು ತುಂಬ ಅರ್ಲಿ ಆಪ್ರೇಷನ್ ಮಾಡಿಸಿದ್ರೆ ಒಳ್ಳೇದಂತ. ಸೊ ಯೂಶಲಿ 7 months ಆದಮೇಲೆ ಬಿಫೋರ್ 1 year ಮಾಡಿಸಿದ್ರೆ ಮ್ಯಾಮ್ರಿ ಟ್ಯೂಮರ್ ಬರೋ ಅಂಥ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಸೊ 2 years ಬ್ಯಾಕು ಮ್ಯಾಮ್ರಿ ಟ್ಯೂಮರ್ ಇನ್ಸಿಡೆನ್ಸಸ್ ತುಂಬ ಇರ್ತಿತ್ತು. ಬಟ್ ಅಟ್ಲೀಸ್ಟ್ ಇವಾಗ ಸ್ವಲ್ಪ ಅವೇರ್ನೆಸ್ ಜನರಲ್ಲಿ ಇದೆ.